ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ನಗರದ ಗುತ್ತಲು ರಸ್ತೆಯ ಟಿಪ್ಪು ವೃತ್ತದಲ್ಲಿ ಎಸ್ಡಿಪಿಐ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ. ರಾಜ್ಯಸಭೆಯಲ್ಲಿ ಮಂಡಿಸಿರುವ ವಕ್ಫ್ ಕಾಯ್ದೆಯ ವಿರುದ್ಧ ಆ ಕಾಯ್ದೆಯ ಪ್ರತಿಯನ್ನು ಅರಿಯುವ ಮೂಲಕ ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಮುಖ್ತಾರ್ ಅಹಮದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅತೀಕ್ ಅಹಮದ್, ಜಿಲ್ಲಾ ಕಾರ್ಯದರ್ಶಿ ಸೈಯದ್ ಸಂಶುದ್ದೀನ್, ಜಿಲ್ಲಾ ಉಪಾಧ್ಯಕ್ಷರಾದ ಶಾದತ್ ಪಾಷಾ, ಜಿಲ್ಲಾ ಕಾರ್ಯದರ್ಶಿಯಾದ ಮುಬಾರಕ್ ಹುಸೇನ್, ಜಿಲ್ಲಾ ಖಜಾಂಚಿ ಅಫ್ರೋಜ್ ಪಾಷಾ ಮತ್ತು ಎಸ್ಡಿಪಿಐ ಕಾರ್ಯಕರ್ತರು ಹಾಗೂ ಮುಸ್ಲಿಂ ಮುಖಂಡರು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಏನು ಈ ಕೇಂದ್ರ ಸರ್ಕಾರ ವಕ್ಫ್ ಬಿಲ್ನ ಮಸೂದೆಯನ್ನು ಮಂಡನೆ ಮಾಡ್ತಾ ಇದೆಯೋ ಅದು ತಿದ್ದುಪಡಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಉಗ್ರವಾಗಿ ಹೇಳ್ತಾ ಇದೆ ಎಸ್ಡಿಪಿಐ. ಇದು ನಮ್ಮ ಪೂರ್ವಜರು ಮುಂದೆ ಬರುವ ಪೀಳಿಗೆಗಳಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ತಮ್ಮ ಶ್ರಮದಿಂದ ತಾವು ಸಂಪಾದನೆ ಮಾಡಿರುವಂಥದ್ದು ಅಥವಾ ತಾವು ಕೊಟ್ಟಿರುವಂಥದ್ದು ತಮ್ಮ ಪೂರ್ವಜರ ಜಮೀನನ್ನು ನಮಗೋಸ್ಕರ ಅಂತ ರಿಸರ್ವ್ ಇಟ್ಟಿರುವಂಥದ್ದು. ಇದರಲ್ಲಿ ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಇದನ್ನು ಹುನ್ನಾರದಿಂದ ಎಷ್ಟು ಜಮೀನುಗಳನ್ನು ಈಗಲೇ ಅವರು ಇದು ಮಾಡ್ಕೊಂಡಿದ್ದಾರೆ, ಕಬಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಲೆಕ್ಕಕ್ಕಿಲ್ಲ. 2G ಸ್ಕ್ಯಾಮ್ ಏನಿತ್ತು, 2G ಸ್ಪೆಕ್ಟ್ರಮ್ ಸ್ಕ್ಯಾಮ್ನ ತುಂಬಾ ಇದು ಮಾಡಿದ್ರು, ಹೈಲೈಟ್ ಮಾಡಿದ್ರು. ಆದರೆ ಅದಕ್ಕಿಂತ ದುಪ್ಪಟ್ಟು ನಮ್ಮ ವಕ್ಫ್ ಆಸ್ತಿಯನ್ನು ಕಬಳಿಸಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಅದಕ್ಕೆ ಕಟ್ಟುನಿಟ್ಟು ಕಾನೂನು ಮಾಡಿ ನಮಗೆ ರಕ್ಷಣೆ ಕೊಡಬೇಕಾಗಿರುವಂಥದ್ದು ಬಿಟ್ಟುಬಿಟ್ಟು ಉಲ್ಟಾ ನಮ್ಮನ್ನೇ ಅದನ್ನು ಬ್ಲೇಮ್ ಮಾಡಿ ಅದರಲ್ಲಿ ತಿದ್ದುಪಡಿ ತಂದು ನಮಗೆ ಆ ಹಕ್ಕನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹುನ್ನಾರಕ್ಕೆ ಯಾವುದೇ ರೀತಿಯಾದಂಥ ನಾವು ಪ್ರತಿಕ್ರಿಯೆ ನೀಡೋದಿಲ್ಲ. ಈ ಥರ ಏನಾದ್ರು ಹುನ್ನಾರ ಅವ್ರದ್ದು ಮುಂದುವರಿತು ಅಂತ ಹೇಳಿದ್ರೆ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಹಾಗಂತ ಹೇಳ್ತಾ ನನ್ನ ಮಾತನ್ನು ಇವತ್ತು ದಿವಸ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಯನ್ನು ವಕ್ಫ್ ಬಿಲ್ಲನ್ನು ಇದರಲ್ಲಿ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗ್ತಿದೆ. ಅದು ತಿದ್ದುಪಡಿ ಮಾಡ್ತಾ ಇದೆ. ಈ ತಿದ್ದುಪಡಿ ಮಾಡಬಾರ್ದು, ಮೊದಲು ಯಾವ ರೀತಿ ಇತ್ತು ಆ ರೀತಿ ಇರಬೇಕು ಅಂತ ಈ ಪ್ರತಿಭಟನೆ. ವಕ್ಫ್ ಆಸ್ತಿ ಯಾರ್ದು ಕೊಟ್ಟು ಸರ್ಕಾರ ಕೊಟ್ಟಿರೋ ವಕ್ಫ್ ಆಸ್ತಿ ಸಾರ್ವಜನಿಕರು ಇದು ಖರೀದಿ ಮಾಡಿ ವಕ್ಫ್ಗೆ ಕೊಟ್ಟಿರುವಂಥ ಆಸ್ತಿ, ನಾವು ಖರೀದಿಸಿ ವಕ್ಫ್ಗೆ ಕೊಟ್ಟಿರುವಂಥ ಆಸ್ತಿ. ಇದ್ರ ಮೇಲೆ ಸರ್ಕಾರ ಆಡಳಿತ ಮಾಡೋದು ಎಷ್ಟು ಚೆನ್ನಾಗಿರ್ತದೆ. ನಾವು ಇದೇನ ಹೇಳ್ತಾ ಈ ವಕ್ಫ್ ಆಸ್ತಿಯನ್ನು ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು. ಇದು ಏನಾರು ಅಮೆಂಡ್ಮೆಂಟ್ ಆದರೆ ನಾವು ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಹೇಳ್ತಾ ನಾನು ಈ ಮುಗಿಸ್ತಾ ಇದ್ದೀನಿ.